ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಯುದ್ಧ ತಂತ್ರಗಳು ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಹೋಗುತ್ತವೆ. ಬಲಿಷ್ಠ ಶತ್ರುಗಳನ್ನ ಎದುರಿಸಬೇಕು ಅಂದ್ರೆ ಅದಕ್ಕೆ ನಾನಾ ರೀತಿಯ ತಯಾರಿ ಕೂಡ ಅಗತ್ಯ ಇರುತ್ತೆ. ಆಯುಧಗಳ ಸಂಗ್ರಹ, ಹಣಕಾಸಿನ ಶಕ್ತಿ, ಸೇನೆ ಅಷ್ಟೇ ಅಲ್ಲ, ಅಡಗುತಾಣಗಳನ್ನ ನಿರ್ಮಾಣ ಮಾಡಿಕೊಳ್ಳೋದು ಕೂಡ ಗೆರಿಲ್ಲಾ ಯುದ್ಧದ ಒಂದು ತಂತ್ರಗಾರಿಕೆ. ಹಾಗಲ್ಲದೆ ಇದ್ರೆ ಸಣ್ಣ ಸಣ್ಣ ಬಂಡುಕೋರ ಪಡೆಗಳು ಆಯುಧ ದೈತ್ಯನನ್ನ ತಿಂಗಳಾನಗಟ್ಲೆ ಎಂಗೇಜ್ ಮಾಡಿಡೋದಿದೆಯಲ್ಲ, ಅದು ತುಂಬಾನೇ ಕಷ್ಟ ಆಗುತ್ತೆ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿರಬೇಕು. ಹಮಾಸ್ ಉಗ್ರರ ಬಗ್ಗೆನೇ ನಾನು ಹೇಳ್ತಾ ಇರೋದು. ಇಸ್ರೇಲ್ ಅನ್ನೋ ಬಲಿಷ್ಠ ದೇಶವನ್ನ ಕಳೆದ ಕೆಲವು ತಿಂಗಳುಗಳಿಂದ ಯುದ್ಧ ನಿರತ ಸ್ಥಿತಿಯಲ್ಲಿಟ್ಟಿರೋ ಹಮಾಸ್ ಗಾಜಾ ಪಟ್ಟಿಯಲ್ಲಿ ನಿರ್ಮಾಣ ಮಾಡಿಕೊಂಡಿರೋ ಟನಲ್ಗಳು ದಿನೇ ದಿನೇ ಜಗತ್ತಿನ ಕುತೂಹಲಕ್ಕೆ ಕಾರಣ ಆಗ್ತಾ ಇವೆ. ಅಲ್ಲಿ ಇಸ್ರೇಲ್ ಒಂದೇ ಸಮಕ್ಕೆ ಗಾಜಾ ಪಟ್ಟಿ ಮೇಲೆ ದಾಳಿ ಮಾಡ್ತಾ ಸಾಕಷ್ಟು ಟನಲ್ ನೆಟ್ವರ್ಕ್ ಗಳನ್ನ ನಾಶ ಮಾಡಿದ್ರು ಕೂಡ ಇನ್ನೂ ಟನಲ್ಗಳು ಪತ್ತೆ ಆಗ್ತಲೇ ಇವೆ. ಇಡೀ ಗಾಜಾದ ಅಡಿಯಲ್ಲಿ ಸುರಂಗ ಮಾರ್ಗಗಳಲ್ಲೇ ಮತ್ತೊಂದು ನಗರ ನಿರ್ಮಾಣ ಮಾಡಿದಾರೇನೋ ಅನ್ನೋಷ್ಟು ಅಲ್ಲಿ ಟನಲ್ಗಳು ಕಾಣಿಸ್ತಾ ಇವೆ. ಕಡೆಗೆ ವಿಶ್ವಸಂಸ್ಥೆಯ ನೆರವು ನೀಡೋದಕ್ಕಲ್ಲಿ ಕೆಲಸ ಮಾಡ್ತಾ ಇರೋ ಕಚೇರಿಗಳೇನಿವೆ ಅವುಗಳ ಅಡಿಯಲ್ಲೂ ಉಗ್ರರ ಟನಲ್ಗಳಿವೆ. ಅದು ಎಷ್ಟು ದೊಡ್ಡ ದೊಡ್ಡ ಟನಲ್ಗಳು ಅಂತೀರಿ. ಅಲ್ಲಿ ಎಷ್ಟು ವರ್ಷ ಬೇಕಾದ್ರೂ ವಾಸ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳಿವೆ. ಕಾರು ಬಸ್ಸುಗಳು ಓಡಾಡೋಷ್ಟು ದೊಡ್ಡ ರಸ್ತೆಗಳಿವೆ. ಹಣ ದಾಸ್ತಾನು ಮಾಡೋದಕ್ಕೆ ತಿಜೋರಿಗಳಿವೆ. ಆಹಾರ ಕಾಪಿಟ್ಟುಕೊಳ್ಳೋದಕ್ಕೆ ಬೇಕಾದ ಕೋಲ್ಡ್ ಸ್ಟೋರೇಜ್ಗಳಿವೆ. ಆಕ್ಸಿಜನ್ ಬರೋದಕ್ಕೆ ಪೈಪುಗಳಿವೆ. ಕರೆಂಟಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಂದಷ್ಟು ಟನಲ್ಗಳಲ್ಲಿ ಎಸಿ ವ್ಯವಸ್ಥೆ ಕೂಡ ಇದೆ. ಅಂಥ ಟನಲ್ಗಳಲ್ಲೇ ಹಮಾಸ್ ನಾಯಕ ಯಹ್ಯಾ ಸಿನ್ವರ್ ಅಡಗಿ ಕೂತಿದ್ದಾನೆ ಅನ್ನೋದಕ್ಕೆ ಕೂಡ ಒಂದಷ್ಟು ವಿಡಿಯೋ ಸಾಕ್ಷ್ಯಗಳನ್ನ ಇಸ್ರೇಲ್ ಈಗ ಬಿಡುಗಡೆ ಮಾಡ್ತಾ ಇದೆ. ಒಂದಷ್ಟು ಟನಲ್ಗಳನ್ನ ಇಸ್ರೇಲ್ ನಾಶ ಮಾಡಿದೆ, ಇನ್ನಷ್ಟು ಟನಲ್ಗಳನ್ನ ವಶಕ್ಕೆ ಪಡೆದಿದೆ. ಆ ಟನಲ್ಗಳಲ್ಲಿ ಹಮಾಸ್ ಸಂಗ್ರಹಿಸಿಟ್ಟಿದ್ದ ಮಿಲಿಯನ್ ಗಟ್ಟಲೆ ಹಣ ಕೂಡ ಸಿಕ್ಕಿದೆ. ಈಗ ಇಸ್ರೇಲ್ ಪಡೆಗಳಿಗೆ ಗಾಜಾದಲ್ಲಿ ಭಯೋತ್ಪಾದಕರನ್ನ ಹುಡುಕೋದರ ಜೊತೆಗೆ ಅವ್ರು ನಿರ್ಮಾಣ ಮಾಡಿರೋ ಬಿಲಗಳನ್ನ ಹುಡುಕೋದು ಕೂಡ ಒಂದು ದೊಡ್ಡ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಕೆಂಪು ಸಮುದ್ರವನ್ನ ಕಾಪಾಡೋ ನಿಟ್ಟಲ್ಲಿ ಬ್ರಿಟನ್ನ ಸೇನೆ ಸೌದಿ ಅರೇಬಿಯಾಗೆ ಬಂದಿಳಿದಿದೆ. ಅವರೀಗ ಹೌತಿಗಳ ಜೊತೆ ಎಂಗೇಜ್ ಆಗ್ತಾ ಇದ್ದಾರೆ. ಗಾಜಾದ ಮೇಲೆ ದಾಳಿ ಮಾಡ್ತಲೇ ಇಸ್ರೇಲ್ ಲೆಬನಾನ್ ಮೇಲೆ ಕೂಡ ದಾಳಿಗಳನ್ನ ತೀವ್ರಗೊಳಿಸ್ತಾ ಇದೆ. ಹಾಗಾದ್ರೆ ಮಧ್ಯಪ್ರಾಚ್ಯದ ಇತ್ತೀಚಿನ ಬೆಳವಣಿಗೆಗಳೇನು? ಗಾಜಾದ ಟನಲ್ಗಳು ಹೇಗಿವೆ? ಅಲ್ಲಿ ಅಷ್ಟು ದೊಡ್ಡ ಟನಲ್ ನೆಟ್ವರ್ಕ್ ನಿರ್ಮಾಣ ಆಗ್ತಾ ಇರೋದು ಇಸ್ರೇಲ್ನ ಗಮನಕ್ಕೆ ಬರಲಿಲ್ವಾ? ಬನ್ನಿ ನೋಡೋಣ. ಗೆಳೆಯರೆ, ಅಕ್ಟೋಬರ್ 7ರಂದು ಇಸ್ರೇಲ್ ಮೇಲೆ ನಡೆದ ದಾಳಿ ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸಿತ್ತು. ಆದ್ರೆ ಅದು ಆಕಸ್ಮಿಕವಾಗಿ ನಡೆದ ದಾಳಿ ಆಗಿರಲಿಲ್ಲ. ಅದಕ್ಕಾಗಿ ಹಮಾಸ್ ಪಡೆಗಳು ಸಾಕಷ್ಟು ವರ್ಷಗಳ ತಯಾರಿಯನ್ನು ಮಾಡಿಕೊಂಡಿದ್ವು. ಒಂದ್ ಕಡೆ ವೆಸ್ಟ್ ಬ್ಯಾಂಕ್ ಅಲ್ಲಿ ಇಸ್ರೇಲ್ ಎಂಗೇಜ್ ಆಗೋ ಹಾಗೆ ನೋಡ್ಕೊಳ್ತಾ, ಮತ್ತೊಂದ್ ಕಡೆ ಗಾಜಾ ಇಸ್ರೇಲ್ ಮೇಲಿನ ದಾಳಿಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇತ್ತು. ಇಲ್ಲಿ ದಾಳಿ ಬಗ್ಗೆ ಇಸ್ರೇಲ್ಗೆ ಕಡೆ ಕ್ಷಣದವರೆಗೆ ಗೊತ್ತೇ ಆಗ್ಲಿಲ್ವಾ? ಮೊಸಾದ್ನ ಬೇಹುಗಾರಿಕೆ ವಿಫಲವಾಯ್ತಾ? ಇಸ್ರೇಲಿ ಆಂತರಿಕ ಏಜೆನ್ಸಿಗಳಲ್ಲಿ ಯಾಮಾರಿದ್ವಾ? ಈ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಅಲ್ಲಿ ಹುಟ್ಕೊಂಡ್ವು. ಮತ್ತೊಂದ್ ಕಡೆ ಮೊಸಾದ್ ಗೊತ್ತಿದ್ದು ಸುಮ್ಮನಿತ್ತು. ಇಸ್ರೇಲ್ಗೇನೆ ಇಂಥದ್ದೊಂದು ಯುದ್ಧದ ಅಗತ್ಯ ಇತ್ತು ಅನ್ನೋ ಮಾತುಗಳು ಕೇಳಿ ಬಂದ್ವು. ಅದೆಲ್ಲ ಏನೇ ಇರಲಿ, ಇಸ್ರೇಲ್ ಸುಮಾರು 1300 ಜನ ನಾಗರಿಕರನ್ನ ಈ ದಾಳಿಯಲ್ಲಿ ಕಳ್ಕೊಳ್ತು. ಅದಕ್ಕೆ ಪ್ರತೀಕಾರ ಅನ್ನೋ ಹಾಗೆ ಇಸ್ರೇಲ್ ಆರಂಭ ಮಾಡಿದ ದಾಳಿಲಿ ಸುಮಾರು 30,000 ಪ್ಯಾಲೆಸ್ತೀನಿಯರು, ಹಮಾಸ್ ಉಗ್ರರು, ಅಮಾಯಕರು ಎಲ್ಲರೂ ಸಾವಿಗೀಡಾಗಬೇಕಾಗಿ ಬಂತು. ಹಾಗೆ 70,000ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಗಾಜಾದ 23 ಲಕ್ಷ ಜನ ನಿರಾಶ್ರಿತರಾಗಿದ್ದಾರೆ, ವಸತಿಹೀನರಾಗಿದ್ದಾರೆ, ಅವರ ಬದುಕುಗಳನ್ನೇ ಕಳ್ಕೊಂಡಿದ್ದಾರೆ ಅಂತ ಹಮಾಸ್ ಹೇಳ್ತಾ ಇದೆ. ವಿಶ್ವಸಂಸ್ಥೆಯ ಒಂದಷ್ಟು ಏಜೆನ್ಸಿಗಳು ಕೂಡ ಇದೇ ಮಾತನ್ನು ಹೇಳ್ತಾ ಇವೆ. ಆದರೆ ವಿಶ್ವಸಂಸ್ಥೆ ಮೇಲೆ ಕೂಡ ನಮಗೆ ಗಾಜಾದ ವಿಷಯದಲ್ಲಿ ವಿಶ್ವಾಸ ಇಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ. ಅದಕ್ಕೆ ಕಾರಣವಾಗ್ತಾ ಇರೋದು ವಿಶ್ವಸಂಸ್ಥೆಯ ಕೆಲ ಕಚೇರಿಗಳ ಅಡಿಯಲ್ಲಿ ಕೂಡ ಸುರಂಗ ಮಾರ್ಗಗಳು, ಅದರಲ್ಲಿ ಪ್ರವೇಶ ಮಾಡೋದಕ್ಕೆ ದಾರಿಗಳು ಇರೋದು ಇಸ್ರೇಲಿ ಪಡೆಗಳಿಗೆ ಗೊತ್ತಾಗಿದೆ. ಇಲ್ಲಿ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಕೂಡ ಹಮಾಸ್ ಉಗ್ರರಿಗೆ ನೆರವು ಕೊಟ್ಟಿವೆ ಅನ್ನೋದು ಇಸ್ರೇಲ್ ಮಾಡ್ತಾ ಇರುವ ಆರೋಪ. ಗೆಳೆಯರೆ, ಈ ಟನಲ್ ನೆಟ್ವರ್ಕ್ ಇದೆಯಲ್ಲ, ಇದನ್ನ ಒಂದೆರಡು ದಿನಗಳಲ್ಲಿ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಚಿಕ್ಕ ಚಿಕ್ಕ ಬಿಲಗಳು ಅಲ್ಲ, ನಮ್ಮ ಮೆಟ್ರೋ ಸುರಂಗಗಳಿವೆಯಲ್ಲ ಅವುಗಳಿಗಿಂತಲೂ ವಿಶಾಲವಾದ ಸುರಂಗ ಮಾರ್ಗಗಳಿವು. ನಮಗೆ ಬೆಂಗಳೂರಲ್ಲಿ ಮೆಟ್ರೋ ರೈಲಿಗೆ ಸುರಂಗ ಮಾಡ್ಕೊಳ್ಳೋದಕ್ಕೆ ಇಷ್ಟು ವರ್ಷಗಳ ಕಾಲ ಬೇಕಾಗ್ತಾ ಇದೆ. ಇನ್ನು ಅಲ್ಲಿ ಅಷ್ಟು ಭಾರಿ ಟನಲ್ಗಳನ್ನ ಎಲ್ಲ ವ್ಯವಸ್ಥೆಗಳ ಜೊತೆ ವಾಸಯೋಗ್ಯವಾಗಿ ರೂಪಿಸೋದಕ್ಕೆ ಅವರಿನ್ನೆಷ್ಟು ಸಮಯ ತಗೊಂಡಿರಬಹುದು ಅಲ್ವಾ? ಇದು ಹಲವಾರು ವರ್ಷಗಳಿಂದ ಆಗ್ತಾ ಇರೋ ಕೆಲಸ. ಭಾರಿ ಯಂತ್ರೋಪಕರಣಗಳ ನೆರವಿಲ್ಲದೆ ಇಂಥ ಸುರಂಗಗಳ ನಿರ್ಮಾಣ ಸಾಧ್ಯವಾಗುವುದೂ ಇಲ್ಲ. ಹಮಾಸ್ ಉಗ್ರರಿಗೆ ಪಶ್ಚಿಮದ ದೇಶಗಳ ನೆರವು ಸಿಗೋದಕ್ಕೆ ಸಾಧ್ಯ ಇಲ್ಲ. ಅವರೇ ಮಾಡಿಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಅಲ್ಲಿ ಅಂಥ ತಂತ್ರಜ್ಞಾನ ಇಲ್ಲ. ಹೀಗಾಗಿ ಈ ಟನಲ್ ನಿರ್ಮಾಣದ ಹಿಂದೆ
ಚೈನಾ ಕಂಪನಿಗಳ ಕೈವಾಡ ಇದೆ ಅನ್ನೋ ಆರೋಪ ಕೂಡ ಕೇಳಿಬರುತ್ತೆ. ಆದರೆ ಈ ಬಗ್ಗೆ ಇಸ್ರೇಲ್ ಇದುವರೆಗೆ ನೇರವಾಗಿ ಏನನ್ನು ಹೇಳಿಲ್ಲವಾದರೂ ಟನಲ್ ಮೇಲಿನ ದಾಳಿಯನ್ನು ಮಾತ್ರ ದಿನೇ ದಿನೇ ತೀವ್ರಗೊಳಿಸ್ತಾ ಹೋಗ್ತಾ ಇದೆ. ಈಗಾಗಲೇ ಗಾಜಾಪಟ್ಟಿಯ ಉತ್ತರ ಭಾಗದಲ್ಲಿನ ಸಾಕಷ್ಟು ಟನಲ್ಗಳನ್ನು ನಾಶ ಮಾಡಿರೋ ಇಸ್ರೇಲ್ ಇನ್ನುಳಿದ ಟನಲ್ಗಳಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದೆ. ಈ ಟನಲ್ಗಳಲ್ಲಿ ಸಿಕ್ಕಿರೋ ವಸ್ತುಗಳನ್ನು ನೋಡಿ IDFನ ಅಧಿಕಾರಿಗಳೇ ಬೆಚ್ಚು ಬಿದ್ದಿದ್ದಾರೆ. ಆ ಟನಲ್ಗಳು ಎಷ್ಟೊಂದು ಸೊಫಿಸ್ಟಿಕೇಟೆಡ್ ಆಗಿವೆ ಅಂದ್ರೆ ಅಲ್ಲಿ ನೂರಾರು ಜನ ಇರೋದಕ್ಕೆ ಬೇಕಾದ ವ್ಯವಸ್ಥೆಗಳಿವೆ, ಏರ್ ಕಂಡೀಷನ್ ಇದೆ, ಹಾಸಿಗೆಗಳಿವೆ, ಬಾತ್ರೂಮುಗಳನ್ನು ಸ್ಟಾರ್ ಹೋಟೆಲ್ಗಳ ಲೆವೆಲ್ಗೆ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಅಡುಗೆ ಮನೆ ಕೂಡ ಇದೆ. ಯಾರು ಎಷ್ಟು ದಿನ ಬೇಕಾದರೂ ಇರಬಹುದಾದ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಕಲ್ಪಿಸಲಾಗಿದೆ. ಇದೆಲ್ಲದರ ಜೊತೆಗೆ IDF ಬಿಡುಗಡೆ ಮಾಡಿರೋ ಟನಲ್ ವಿಡಿಯೋ ಒಂದರಲ್ಲಿ ಕಂತೆ ಹಣ ಇರೋದು ಕೂಡ ಕಾಣಿಸ್ತಾ ಇದೆ. ಅಲ್ಲಿ ಮಿಲಿಯನ್ ಗಟ್ಟಲೆ ಹಣ ಇರೋದನ್ನ IDF ಬಹಿರಂಗಪಡಿಸಿದೆ. ಹೀಗಾಗಿನೇ ಆ ಟನಲ್ಗಳಲ್ಲಿ ಹಮಾಸ್ನ ಪ್ರಮುಖ ನಾಯಕರು ವಾಸ ಮಾಡ್ತಿದ್ರು ಅನ್ನೋ IDF ಆರೋಪಕ್ಕೆ ಪುಷ್ಟಿ ಸಿಗ್ತಾ ಇದೆ. ಇನ್ನು ಮತ್ತೊಂದು ಟನಲ್ನ ವಿಡಿಯೋ ಬಿಡುಗಡೆ ಮಾಡಿರೋ IDF ಅದರಲ್ಲಿ ಯಾಹ್ಯಾ ಸಿನ್ವರ್ ಇರೋದನ್ನ ಮಾರ್ಕ್ ಮಾಡಿ ತೋರಿಸಿದೆ. ಯಾಹ್ಯಾ ಟನಲ್ ನಿಂದ ಹೊರ ಹೋಗ್ತಾ ಇರೋ ವಿಡಿಯೋ ಒಂದು CCTVಯಲ್ಲಿ ಸಿಕ್ಕಿದೆ. ಆ ಟನಲ್ ನಿಂದ ಒಬ್ಬ ಮಹಿಳೆ ಹಾಗೂ ಒಂದಷ್ಟು ಮಕ್ಕಳು ಕೂಡ ಹೊರಗೆ ಹೋಗ್ತಾರೆ. ಅವರು ಯಾಹ್ಯಾ ಸಿನ್ವರ್ನ ಮಕ್ಕಳ? ಹಾಗೇನಾದ್ರೂ ಆಗಿದ್ರೆ ಭಯೋತ್ಪಾದಕರು ಹೇಗೆ ತಮ್ಮ ಮಕ್ಕಳನ್ನ ಟನಲ್ಗಳಲ್ಲಿ ಬಂಕರ್ಗಳಲ್ಲಿ ಸೇಫ್ ಆಗಿ ಇಟ್ಟುಕೊಂಡು ಕಂಡವರ ಮಕ್ಕಳನ್ನ ಸಾವಿನ ದವಡೆಗೆ ನೂಕ್ತಾ ಇದ್ದಾರೆ ಅನ್ನೋದು ಈ ವಿಡಿಯೋ ಮೂಲಕ ಸ್ಪಷ್ಟ ಆಗುತ್ತೆ. ಈ ವಿಡಿಯೋ ಕ್ಲಿಪ್ಗಳು ಯಾಹ್ಯಾ ಸಿನ್ವರ್ ಗಾಜಾದಲ್ಲೇ ನೆಲದಾಳದಲ್ಲಿ ಅಡಗಿ ಕೂತಿದ್ದಾನೆ ಅನ್ನೋದಕ್ಕೆ ಸಾಕ್ಷ್ಯ ಹೇಳ್ತಾ ಇವೆ. ಆದ್ರೆ ಅವನು ಗಂಟೆಗೂ ಸ್ಥಳ ಬದಲಾವಣೆ ಮಾಡ್ತಾ ಇದ್ದಾನ ಅನ್ನೋ ಅನುಮಾನವನ್ನ IDF ಇಲ್ಲಿ ವ್ಯಕ್ತಪಡಿಸ್ತಾ ಇದೆ. ಹೀಗಾಗಿ ಅವರು ಯಾಹ್ಯಾನ ಹುಡುಕಾಟವನ್ನ ಇನ್ನೂ ಮುಂದುವರಿಸ್ತಲೇ ಇದ್ದಾರೆ. ಅದರಲ್ಲೂ ರಫಾ ಭಾಗದಲ್ಲಿರೋ ಟನಲ್ ಅಲ್ಲಿ ಶೋಧ ಕಾರ್ಯ ಮುಗಿದ ನಂತರ ಅಲ್ಲಿಗೂ ಕೂಡ ಮೆಡಿಟರೇನಿಯನ್ ಸಮುದ್ರದ ನೀರನ್ನ ನುಗ್ಗಿಸಿ ಆ ಟನಲ್ಗಳ ಕಥೆಯನ್ನ ಮುಗಿಸುವ ಲೆಕ್ಕಾಚಾರದಲ್ಲಿ ಇಸ್ರೇಲ್ ಪಡೆಗಳಿವೆ. ಸೊ ಇಸ್ರೇಲ್ ಹಮಾಸ್ನ ಒಂದೊಂದೇ ಮುಖವನ್ನ ಹೊರ ಜಗತ್ತಿನ ಮುಂದೆ ಅನಾವರಣಗೊಳಿಸ್ತಾ ಇದೆ. ಇದು ಇಸ್ರೇಲ್ ಮೇಲೆ ಒತ್ತಡ ಹಾಕ್ತಾ ಇರೋ ದೇಶಗಳಿಗೆ ಯಹೂದಿಗಳು ಕೊಡ್ತಾ ಇರೋ ಉತ್ತರ. ಇನ್ನು ಮತ್ತೊಂದು ಕಡೆ ಇಸ್ರೇಲ್ ಗಾಜಾದ ಮೇಲಿನ ದಾಳಿಯನ್ನ ನಿಲ್ಲಿಸುವಂತೆ ಸೌತ್ ಆಫ್ರಿಕಾ ವಿಶ್ವಸಂಸ್ಥೆಯ ಮೇಲೆ ಪದೇ ಒತ್ತಡವನ್ನ ಹೇರೋ ಪ್ರಯತ್ನ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಇಸ್ರೇಲ್ ವಿರುದ್ಧ ಆಫ್ರಿಕಾ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿದೆ. ಆದ್ರೆ ಆ ನ್ಯಾಯಾಲಯದ ಆದೇಶದ ಬಗ್ಗೆ ಕೂಡ ಇಸ್ರೇಲ್ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಇನ್ನು ಅಮೆರಿಕ, ಫ್ರಾನ್ಸ್ಗಳು ಕೂಡ ರಫಾ ಮೇಲಿನ ದಾಳಿಯನ್ನ ನಿಲ್ಲಿಸಿ ಅಂತ ಇಸ್ರೇಲ್ಗೆ ಹೇಳ್ತಾ ಇವೆ. ನೀವು ಹೇಳೋದನ್ನ ಹೇಳ್ತಾ ಇರಿ, ನಾವು ಏನು ಮಾಡಬೇಕು ಅದನ್ನ ಮಾಡ್ತಾ ಹೋಗ್ತೀವಿ ಅನ್ನೋ ಹಾಗೆ ಇಸ್ರೇಲ್ ತನ್ನ ದಾಳಿಯನ್ನ ದಿನೇ ತೀವ್ರಗೊಳಿಸ್ತಾ ಹೋಗ್ತಾ ಇದೆಯೇ ಹೊರತು ದಾಳಿ ನಿಲ್ಲಿಸುವ ಸೂಚನೆ ಅಲ್ಲಿ ಕಂಡು ಬರ್ತಾ ಇಲ್ಲ. ಇನ್ನು ಇಸ್ರೇಲ್ ಗಾಜಾದಲ್ಲಿ ಕೇವಲ ಟನಲ್ಗಳ ಮೇಲಷ್ಟೇ ದಾಳಿ ಮಾಡ್ತಾ ಇಲ್ಲ, ಬದಲಿಗೆ ಅದು ರಫಾದಲ್ಲಿನ ನಿರಾಶ್ರಿತ ಕ್ಯಾಂಪುಗಳ ಮೇಲೆ ಕೂಡ ತನ್ನ ದಾಳಿಯನ್ನ ಮುಂದುವರಿಸಿದೆ. ಅಲ್ಲೂ ಕೂಡ ಸಾಕಷ್ಟು ಶಸ್ತ್ರಾಸ್ತ್ರಗಳು ಇಸ್ರೇಲ್ನ ಕೈವಶ ಆಗಿವೆ. ಇದಲ್ಲದೆ ಇತ್ತೀಚೆಗೆ IDF ದಕ್ಷಿಣ ಗಾಜಾದಲ್ಲಿನ ಕೊನೆಯ ಆಕ್ಟಿವ್ ಆಸ್ಪತ್ರೆ ಮೇಲೆ ಕೂಡ ದಾಳಿ ಮಾಡಿದೆ. ಅಲ್ಲಿನ ನಸರ್ ಹಾಸ್ಪಿಟಲ್ನಲ್ಲಿ ಒಂದಷ್ಟು ಒತ್ತೆಯಾಳಗಳನ್ನ ಹಮಾಸ್ ಉಗ್ರರು ಅಡಗಿಸಿಟ್ಟಿದ್ದಾರೆ ಅನ್ನೋ ಮಾಹಿತಿ IDF ಪಡೆಗಳಿಗಿತ್ತು ಅಂತ ಹೇಳಲಾಗ್ತಾ ಇದ್ದು, ಅವರನ್ನ ಬಿಡಿಸಿ ತರೋ ನಿಟ್ಟಲ್ಲಿ ಈ ದಾಳಿಯನ್ನ ಮಾಡಲಾಗಿದೆ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಇಲ್ಲಿ ಇಸ್ರೇಲಿ ಪಡೆಗಳು ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸುವ ಸಾಧ್ಯತೆ ಕೂಡ ಇದೆ. ಗಾಜಾದ ಪರಿಸ್ಥಿತಿ ಇವತ್ತು ಹೇಗಿದೆ ಅಂದ್ರೆ ಅಲ್ಲಿ ಯಾರು ಉಗ್ರರು ಯಾರು ನಾಗರಿಕರು ಅನ್ನೋದನ್ನ ಗುರುತಿಸೋದಕ್ಕೆ ಕೂಡ ಇಸ್ರೇಲಿ ಪಡೆಗಳಿಗೆ ಸಾಧ್ಯವಾಗ್ತಾ ಇಲ್ಲ. ಗೆಳೆಯರೆ, ಸದ್ಯಕ್ಕಲ್ಲಿ ಸಿಕ್ಕಿರೋ ಮಾಹಿತಿಯ ಪ್ರಕಾರ ನಾಸರ್ ಆಸ್ಪತ್ರೆಯಲ್ಲಿ ಸರಿಸುಮಾರು 8,000 ಜನ ಇದ್ದಾರಂತೆ. ಅವರಲ್ಲಿ ಸಾಕಷ್ಟು ಜನ ಮೆಡಿಕಲ್ ಎಮರ್ಜೆನ್ಸಿಗಾಗಿ ಅಲ್ಲಿಗೆ ಬಂದವರು, ಮತ್ತೆ ಕೆಲವರು ಇಸ್ರೇಲ್ ಮತ್ತು ಹಮಾಸ್ ಸಂಘರ್ಷದಲ್ಲಿ ಭೀಕರವಾಗಿ ಗಾಯಗೊಂಡು ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇದರ ನಡುವೆ ಹಮಾಸ್ ಉಗ್ರರು ಕೂಡ ಸೇರಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಮಧ್ಯೆ ಬ್ರಿಟನ್ ಯಮನ್ನ ಹೌತಿಗಳ ದಾಳಿಯನ್ನು ತಡೆಯುವ ನಿಟ್ಟಲ್ಲಿ ತನ್ನ ಸೈನ್ಯವನ್ನ ಸೌದಿ ಅರೇಬಿಯಾಗೆ ರವಾನೆ ಮಾಡಿದೆ. ಈ ಮೂಲಕ ಕೆಂಪು ಸಮುದ್ರದಲ್ಲಿ ಹೌತಿ ಉಗ್ರರು ನಡೆಸ್ತಾ ಇರೋ ದಾಳಿಯನ್ನ ತಡೆಯುವ ನಿಟ್ಟಲ್ಲಿ ಬ್ರಿಟನ್ ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದೆ. ಮೊನ್ನೆ ತಾನೇ ಬ್ರಿಕ್ಸ್ನಿಂದ 2 ಹೆಜ್ಜೆ ಹಿಂದೆ ಸರಿದು ಅಮೆರಿಕ ಜೊತೆ ರಕ್ಷಣಾ ಒಪ್ಪಂದವನ್ನ ಮಾಡಿಕೊಂಡಿರೋ ಸೌದಿ ಅರೇಬಿಯಾ ಈಗ ಹೌತಿಗಳ ವಿರುದ್ಧದ ಯುದ್ಧದಲ್ಲಿ ತಾನು ಕೂಡ ಭಾಗಿಯಾಗುವ ಸೂಚನೆಯನ್ನ ಕೊಟ್ಟಿದೆ. ಆದರೆ ಇಲ್ಲಿ ಬ್ರಿಟನ್ ಸೈನ್ಯ ಸೌದಿಗೆ ಬಂದಿರೋದನ್ನ ರಷ್ಯಾ ಹಾಗೂ ಚೀನಾಗಳು ವಿರೋಧಿಸ್ತಾ ಇವೆ. ಮಧ್ಯಪ್ರಾಚ್ಯವನ್ನ ಯುದ್ಧಗ್ರಸ್ತಗೊಳಿಸೋದಕ್ಕೆ ಅಮೆರಿಕ ಹಾಗೂ ಅದರ ಮಿತ್ರಕೂಟ ಮುಂದಾಗಿದೆ ಅಂತ ಚೈನಾ ಆರೋಪ ಮಾಡ್ತಾ ಇದೆ. ಗೆಳೆಯರೆ, ಇದೆಲ್ಲದರ ನಡುವೆ ಕೂಡ ಅಲ್ಲಿ ಸಂಘರ್ಷ ಕಡಿಮೆ ಆಗಬೇಕು ಅಂದ್ರೆ ಅದಕ್ಕಿರೋ ಏಕೈಕ ಪರಿಹಾರ ಹಮಾಸ್ ನಾಯಕರು ಬೇಷರತ್ತಾಗಿ ಇಸ್ರೇಲಿ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕು. ಆಗಷ್ಟೇ
ಅಂತಾರಾಷ್ಟ್ರೀಯ ಒತ್ತಡ ಇಸ್ರೇಲ್ ಮೇಲೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ಇಸ್ರೇಲ್ನ ಸೈನ್ಯ ಹಮಾಸ್ ಉಗ್ರರನ್ನ ನಿರ್ನಾಮ ಮಾಡುವ ಕೆಲಸವನ್ನು ಮುಂದುವರಿಸ್ತಲೇ ಹೋಗುತ್ತೆ. ಅದರಲ್ಲಿ ಅಮಾಯಕ ಪ್ಯಾಲೆಸ್ತೀನಿಯರ ಬಲಿಯನ್ನ ತಪ್ಪಿಸೋದಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಗೆಳೆಯರೆ ಗಾಜಾಪಟ್ಟಿಯಲ್ಲಿ ನಡೀತಿರೋ ಒಂದಷ್ಟು ಬೆಳವಣಿಗೆಗಳ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.